ನಮಸ್ಕಾರ ಫ್ರೆಂಡ್ಸ್, ಸುಧಾಂಶು ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ಕು ಡಿಟಾಕ್ಸ್ ಡಯಟ್ ಮಾಡೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಡಿಟಾಕ್ಸ್ ಡಯಟ್ ಏನಪ್ಪ ಅಂತಂದರೆ, ಈ ಡಿಟಾಕ್ಸ್ ಡಯಟ್ ಮಾಡೋದ್ರಿಂದ ಜಂಕ್ ಫುಡ್ಸ್ ತಿಂದಿದ್ರೆ, ಫಂಕ್ಷನ್ ಊಟ ಮಾಡಿದರೆ ಅಥವಾ ಯಾಕೋ ಹೆವಿ ತಿಂದಿದ್ದೀವಿ ಅಂದಿದ್ರೆ ಒಂದಿನ ಇದು ಮಾಡೋದ್ರಿಂದ ಅದು ಏನೋ ಏನಿರುತ್ತೋ ಒಂದು ಅರ್ಧ ಕೆ ಜಿನೋ 1 ಕೆ ಜಿನೋ ಅದು ಕಮ್ಮಿ ಆಗುತ್ತೆ. ಹಂಗೆ ಅಂದ್ಬಿಟ್ಟು ಎಲ್ಲರದ್ದು ವೆಯ್ಟ್ 1 ಕೆ ಜಿ ಕಮ್ಮಿ ಆಗುತ್ತೆ ಅಂತಲ್ಲ. ಮೇನ್ ಡಿಟಾಕ್ಸ್ ಡಯಟ್ ಮಾಡೋದ್ರಿಂದ ಹೊಟ್ಟೆ ಕ್ಲೀನ್ಸ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಅಂದರೆ ಈ ಡಯಾಬಿಟಿಕ್ ಪೇಷಂಟ್ಸು ಅವರೆಲ್ಲ ಮಾಡೋಕ್ಕಾಗೋದಿಲ್ಲ. ಮತ್ತು PCOD ಇರೋರು, ಥೈರಾಯ್ಡ್ ಇರೋರು ಅವರೆಲ್ಲ ಮಾಡ್ಬೋದು. ಮತ್ತು ವೆಯ್ಟ್ ಸ್ಟ್ರಕ್ ಆಗಿದೆ ಅಂತನ್ನೋರು ಬೇಕಾದ್ರೆ ಇದನ್ನು ಟ್ರೈ ಮಾಡಿದ್ರೆ ಸ್ಟ್ರಕ್ ಆಗಿರೋ ವೆಯ್ಟೂ ಸರಿ ಹೋಗುತ್ತೆ. ಅದು ಮುಂದೆ ಅದು ಇಳಿಯೋಕ್ಕೆ ಸಹಾಯ ಮಾಡುತ್ತೆ. ಮೊದಲಿಗೆ ಬೆಳಿಗ್ಗೆ ಏನು ತೊಗೋಬೇಕು ಅಂತಂದರೆ 10 ml ಆಮ್ಲ ಜ್ಯೂಸ್ಗೆ 100 ml ನೀರು ಹಾಕ್ಕೊಂಡು ತೊಗೊಳ್ಳಿ. ಅದಾಗಲಿಲ್ಲ ಅಂದರೆ ಆ್ಯಪಲ್ ಸೈಡಲ್ ವಿನಿಗರ್ನ 10 ml 1 ಲೋಟ ನೀರಿಗೆ ಅಂದರೆ 100 ml ನೀರಿಗೆ ಹಾಕ್ಕೊಂಡು ತೊಗೊಳ್ಳಿ. ಅದು ಯಾವುದೂ ಇಲ್ಲ ಅಂತಂದರೆ ಬಿಸಿನೀರಿಗೆ ನಿಂಬೆಹಣ್ಣು ಇಟ್ಕೊಂಡು ತೊಗೊಳ್ಳಿ. ಆದರೆ ಜೇನುತುಪ್ಪ ಯಾವುದೇ ಕಾರಣಕ್ಕೂ ಬಿಸಿನೀರಿಗೆ ಆ್ಯಡ್ ಮಾಡಬೇಡಿ. ಅದು ವಿರುದ್ಧ ಆಹಾರ ಆಯುರ್ವೇದ ಪ್ರಕಾರ. ಅದು ನಂತರ ಅದು ಬಿಸಿನೀರಿಗೆ ಜೇನುತುಪ್ಪ ತೊಗೊಳ್ಳೋದು ನಿಷಿದ್ಧ ಆಗಿದೆ. ಅದರಿಂದ ಬೇರೆ ಸೈಡ್ ಎಫೆಕ್ಟ್ಸ್ಗಳಾಗುತ್ತೆ, ಸ್ಕಿನ್ ಡಿಸೀಸ್ ಬರೋದು ಅದೆಲ್ಲ ಆಗುತ್ತೆ. ಮತ್ತು ಬೆಳಗಿನ ಆಹಾರಕ್ಕೆ ಡಿಟಾಕ್ಸ್ ಡಯಟ್ ಆಗಿರೋದ್ರಿಂದ ಹಣ್ಣು ಮತ್ತು ತರಕಾರಿಲೇ ಇರಬೇಕಾಗುತ್ತೆ. ಹಣ್ಣಲ್ಲಿ ನೀರಿನ ಅಂಶ ಜಾಸ್ತಿ ಇರೋವಂಥ ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು ಮತ್ತು ಪಪ್ಪಾಯ ಹಣ್ಣು, ಪೈನಾಪಲ್ಲು ಇದನ್ನು ತೊಗೋಬೋದು. ಅದು ಯಾವುದೂ ಸಿಕ್ಕಲಿಲ್ಲ ಅಂದರೆ ಆ್ಯಪಲ್ಲು ಮತ್ತು ಆರೆಂಜ್ ಯಾವುದಾದ್ರೂ ತೊಗೊಳ್ಳಿ. ಗ್ರೇಪ್ಸು, ಬನಾನಾ, ಬಾಳೆಹಣ್ಣು ಅದೆಲ್ಲ ಯಾವುದು ಬೇಡ. ಸೊ ಬೆಳಗಿನ ತಿಂಡಿಗೆ 1 ಬೌಲು 100 ಗ್ರಾಮಷ್ಟು ಕಲ್ಲಂಗಡಿ ಹಣ್ಣನ್ನ ತೊಗೊಳ್ಳಿ. ಮತ್ತು ಚೆನ್ನಾಗಿ ನೀರು ಕುಡೀರಿ. ನೀರಿಗೆ ಒಂದು ಡಿಟಾಕ್ಸ್ ನೀರನ್ನ ಹೇಳ್ಕೊಡ್ತೀನಿ. 2 ಲೀಟ್ರ್ ನೀರಿಗೆ 1 ಚಮಚ ಸಬ್ಜಾ ಸೀಡ್ಸು, ಚಿಯಾ ಸೀಡ್ಸ್ ಹಾಕಿ ನೆನೆಸಿಟ್ಬಿಟ್ಟು ಆ ನೀರಿಗೆ ನಿಂಬೆಹಣ್ಣು ಹಿಂಡಿ ಇಡೀ ದಿನ ಅದೇ ನೀರನ್ನ ಕುಡಿಬೇಕು ಸಂಜೆ ತನಕ. ಸಂಜೆ ಅಷ್ಟೊತ್ತಿಗೆ ಅದನ್ನು ಮುಗಿಸ್ಬೇಕು. ಆ ಥರ ಮಾಡಿ. ಮತ್ತು ಮಧ್ಯಾಹ್ನ ಊಟಕ್ಕೆ 1 ಬೌಲು ಕಲ್ಲಂಗಡಿ ಹಣ್ಣು ಇಲ್ಲಾಂದರೆ ಪಪ್ಪಾಯ ಹಣ್ಣು. ಮತ್ತು ಬೇಕು ಅಂತಂದರೆ ಹಸಿವಾಗ್ತಿದೆ ಅಂದರೆ ಮೊಳಕೆ ಕಟ್ಟಿದ ಹೆಸರು ಕಾಳಿಗೆ ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ, ಬೀಟ್ರೂಟು, ನವಿಲುಕೋಸು ಯಾವ್ದು ಬೇಕಾದ್ರೂ ತರಕಾರಿಗಳನ್ನ ಹಾಕ್ಕೊಂಡು ಸಲಾಡ್ ಮಾಡಿಕೊಂಡು ಒಂದು ಸ್ಮಾಲ್ ಬೌಲಷ್ಟು ತೊಗೊಳ್ಳಿ. ಅದಕ್ಕೆ ಉಪ್ಪು ಮತ್ತು ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳದೆ ತಿಂದರೂ ಒಳ್ಳೆಯದೇ. ಆಗಲ್ಲಪ್ಪ ಅಂದರೆ ಒಂಚೂರು ಉಪ್ಪನ್ನ ಹಾಕ್ಕೊಳ್ಳಿ. ಒಗ್ಗರಣೆ ಅದೆಲ್ಲ ಏನೂ ಬೇಡ ಅದಕ್ಕೆ. ಮತ್ತು ಸಂಜೆಗೆ ಒಂದು 7 ಗಂಟೆ ಒಳಗಡೆ ನಿಮ್ಮದು ಡಿನ್ನರ್ನ ಮುಗಿಸ್ಕೊಳ್ಳಿ. 7 ಗಂಟೆಗೂ ಅಷ್ಟೇ ಪಪ್ಪಾಯ ಹಣ್ಣು ಇಲ್ಲಾಂದರೆ ಕಲ್ಲಂಗಡಿ ಹಣ್ಣನ್ನು ತೊಗೊಳ್ಳಿ. ಅದ್ರ ಜೊತೆಗೆ ಬೇಕಾದ್ರೆ ಮೊಳಕೆ ಕಟ್ಟಿದ ಸಲಾಡನ್ನು ತೊಗೊಳ್ಳಿ. ಬರೀ ಹಣ್ಣೇ ತಿನ್ನೋಕ್ಕಾಗಲ್ಲ, ನಮ್ಗೆ ಸುಸ್ತಾಗ್ತಿದೆ ಅನ್ನೋರಾದರೆ ಆ ಥರ ಮಾಡಿ. ಮತ್ತು ಡಿಟಾಕ್ಸ್ ವಾಟರ್ನ ಸಂಜೆ ಆಗೋಷ್ಟೊತ್ತಿಗೆ ಮುಗಿಸಿ ಇಡೀ ದಿನದಲ್ಲಿ 3-3.5 ಲೀಟ್ರ್ ನೀರನ್ನ ತೊಗೊಳ್ಳಿ ನೀವು. ಇದರಿಂದ ಇಡೀ ದಿನ ಡಿಟಾಕ್ಸಿಫೈ ಆಗುತ್ತೆ ಬಾಡಿ. ಉಪವಾಸ ಮಾಡಿ ಡಿಟಾಕ್ಸ್ ಮಾಡೋಕ್ಕಾಗಲ್ಲ ಅನ್ನೋರು ಇದನ್ನು ಮಾಡ್ಬೋದು. ಆದರೆ ಇದನ್ನೇ ಹ್ಯಾಬಿಟ್ ಮಾಡಿಕೊಂಡು ನಾನು 2 ದಿನ 3 ದಿನ ಮಾಡ್ತೀನಿ ಅಂತೆಲ್ಲ ಮಾಡೋಕ್ಕಾಗೋದಿಲ್ಲ. ಹೋಗಿರೋ ವೆಯ್ಟು ಮತ್ತೆ ವಾಪಸ್ಸು ತಿಂದ ತಕ್ಷಣ ಬರುತ್ತೆ. ಸೊ ಇನ್ನೊಂದು ಏನಪ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತಿದ್ದೀನಿ ಅಂದರೆ, ಈ ಚಾನಲಲ್ಲಿ 21 ದಿನದ್ದು ಡಯಟ್ ವೆಯ್ಟ್ ಲಾಸ್ ಚಾಲೆಂಜ್ದು ಡಯಟ್ ಚಾರ್ಟ್ನ ಹಾಕಿ ದಿನ ಏನೇನು ತೊಗೋಬೇಕು ಅನ್ನೋದನ್ನ ಮಾಡಬೇಕು ಅಂತಿದ್ದೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ಮಾಡಬೇಕು ಅಂತ ಅನ್ನೋಂಥವ್ರು ಕಾಮೆಂಟ್ ಸೆಕ್ಷನಲ್ಲಿ ಮಾಡಿ ಅಂತ ಹೇಳಿ. ಅದೆಷ್ಟು ಬರುತ್ತೆ ಕಾಮೆಂಟ್ಸ್ ಅದನ್ನು ನೋಡಿಕೊಂಡು ನಾನು ವಿಡಿಯೋನ ಮಾಡ್ತೀನಂತೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಮ್ಮ ಚಾನಲ್ನ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು.